ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಲೋನ್ ತಗೋತಾ ಇದ್ರೆ ಯಾವೆಲ್ಲ ಪಾಯಿಂಟ್ಸ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು, ನೀವು ಒಂದು ಲೋನ್ ತಗೊಳ್ಬೇಕಂದಾಗ ನೀವೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ 10 ಪಾಯಿಂಟ್ ಆಗಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಜೀವನದಲ್ಲಿ ಒಂದು ಲೋನ್ ತಗೊಳೋದು, ಎಸ್ಪೆಷಲಿ ದೊಡ್ಡ ಮೊತ್ತದ ಲೋನ್ ಏನಾದ್ರು ತಗೊಳಕ್ ಹೋದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಒಂದು ಲೋನ್ ತಗೊಳ್ಬೇಕಂದಾಗ ಸಾಕಷ್ಟು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವುದು ಆ 10 ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಅಂತ ಒಂದೊಂದನೇ ಹೇಳ್ಕೊಂಡು ಹೋಗ್ತಿದ್ದೀನಿ. ಮೊದಲನೇದಾಗಿ ಏನಂದ್ರೆ, ನೀವೇನಾದ್ರೂ ಒಂದು ಲೋನ್ ತಗೊಳ್ಬೇಕು, ಎಸ್ಪೆಷಲಿ ಸಾಕಷ್ಟು ದೊಡ್ಡ ಮೊತ್ತದ ಲೋನನ್ನೇ ನಾವು ತಗೊಳ್ಬೇಕಂದಾಗ ಫಸ್ಟ್ ಪಾಯಿಂಟ್ ನೀವು ಯಾವಾಗಲೂ ಯೋಚನೆ ಮಾಡ್ಬೇಕಾಗಿರೋದು, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆಲೂ ನೀವು ಮಾತಾಡ್ಕೊಂಡಿದ್ದೀರಾ. ಪ್ರತಿಯೊಬ್ಬರು, ಈಗ ನಿಮ್ಮ ಅಪ್ಪ ಇರ್ಬೋದು, ನಿಮ್ಮ ಅಮ್ಮ ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಕ್ಲೋಸ್ ಇರ್ತಾರೋ, ನಿಮ್ಮ ಜೊತೆಯಲ್ಲಿ ಯಾರು ಕ್ಲೋಸ್ ಇರ್ತಾರೋ, ನೀವು ಲೋನ್ ತಗೊಳೋದ್ರಿಂದ ಯಾರಿಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಇನ್ ಕೇಸ್ ಏನಾದ್ರು ನೀವು ತೀರ್ಸಿಲ್ಲ ಅಂತ ಅನ್ನೋರ್ನೆಲ್ಲಾನು ಕೂಡಿಸ್ಕೊಂಡು ಒಂದು ರೀತಿಯಲ್ಲಿ ಎಲ್ಲರ ಹತ್ರ ಮಾತಾಡಬೇಕಾಗುತ್ತೆ. ಯಾಕೆ ಲೋನ್ ತಗೊಳ್ತಾ ಇದ್ದೀವಿ, ಏನ್ ಪರ್ಪಸ್ಗೋಸ್ಕರ ಲೋನ್ ತಗೊಳ್ತಾ ಇದ್ದೀವಿ ಅಂತ ನಾವು ಒಂದು ಡಿಸಿಷನ್ ಬರಬೇಕಾಗುತ್ತೆ. ಆಸ್ ಎ ಫ್ಯಾಮಿಲಿ ನಾವು ಒಂದು ಡಿಸಿಷನ್ ಬರಬೇಕಾಗುತ್ತೆ. ಯಾಕಂದ್ರೆ ನಾಳೆ ಏನಾದ್ರೂ ನಿಮ್ಗೇನೋ ಹೆಚ್ಚು ಕಮ್ಮಿ ಆಯಿತು, ನೀವು ಲೋನ್ ತೀರ್ಸೋಕ್ಕಾಗಿಲ್ಲ ಅಂದಾಗ ಯಾರಾದರೂ ಅದು ಆ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಗೊತ್ತಿರಬೇಕು. ಮತ್ತೆ ಆ ಲೋನ್ನ ತೀರ್ಸೋದಕ್ಕೆ ಬೇರೆಯವ್ರಿಗೆ ಕೆಪಾಸಿಟಿ ಇರಬೇಕು. ಇಲ್ಲ ಅಂದ್ರೆ ನೀವು ಲೋನ್ ತೀರ್ಸೋಕ್ಕಾಗಿಲ್ಲ ಅಂದ್ರೆ ಎಂಟೈರ್ ಫ್ಯಾಮಿಲಿ ರೋಡ್ಗೆ ಬಿದ್ದುಬಿಡ್ತಾರೆ. ಮತ್ತೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ, ನಾವು ಲೋನ್ ತಗೊಳ್ಬೇಕಂದಾಗ ಈಗ ನಮ್ಗೆ ಒಂದು 10,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು, 5,000 ರೂಪಾಯಿ ಒಳಗಡೆನೆ EMI ಇರೋ ಹಾಗೆ ನಾವು ಲೋನ್ ತಗೊಳ್ಬೇಕು. ಇನ್ನು 5,000 ರೂಪಾಯಿ ನಿಮ್ಮ ಸಂಸಾರ ನಡೆಸೋದಿಕ್ಕೆ, ನಿಮ್ಮ ಜೀವನ ನಡೆಸೋದಿಕ್ಕೆ, ಬೇರೆ ತರ ಎಲ್ಲಾ ಕೆಲಸಗಳಿಗೆ ಹಣ ಉಳಿದಿರೋ 5,000 ರೂಪಾಯಿ ಯೂಸ್ ಆಗ್ಬೇಕು. ನೀವು ಮೋರ್ ದನ್ 50% ಯಾವುದೇ ಕಾರಣಕ್ಕೂ ನಿಮ್ಮ EMI ಯಾವುದೇ ಕಾರಣಕ್ಕೂ ಆಗಿರಬಾರ್ದು. ನಿಮ್ಮ ಎಲ್ಲಾ ಲೋನ್ಗಳು ಸೇರ್ಕೊಂಡು, ಒಂದು ಲೋನ್ ಅಲ್ಲ, ಇನ್ ಕೇಸ್ ಏನಾದ್ರು ನೀವು 3-4 ಲೋನ್ ಮಾಡಿದ್ರು ಆ ಎಲ್ಲಾ ಲೋನ್ಗಳು ಸೇರಿಕೊಂಡು ನಿಮ್ಗೆ ಎಷ್ಟು ಸ್ಯಾಲರಿ ಬರುತ್ತೋ ಅದ್ರ 50% ಮಾತ್ರ ಇರಬೇಕು. ಇನ್ನು 50% ನಿಮ್ಮ ಜೀವನಗಳ ನಡೆಸೋದಿಕ್ಕೆ, ನಿಮ್ಮ ಸಂಸಾರ ನಡೆಸೋದಿಕ್ಕೆ, ಎಲ್ಲಾ ರೀತಿ ಆ ಲೋನ್ ಬಿಟ್ಬಿಟ್ಟು ಬೇರೆ ತರ ಎಲ್ಲ ಜೀವನ ಮಾಡೋದಿಕ್ಕೆ ನಿಮ್ಮಲ್ಲಿ 50% ರಿಮೈನಿಂಗ್ ಅಮೌಂಟ್ ಇರ್ಬೋದು. ಇನ್ ಕೇಸ್ ಏನಾದ್ರೂ ನಿಮ್ಮ ಹಣ 50% ಅಲ್ಲಿ ಇನ್ನ ನೀವು ಸೇವ್ ಮಾಡ್ಕೊಂಡಿದ್ರೆ ನೀವು ಮುಂದೆ ನಿಮ್ಮ ಲೋನ್ನ ಬೇಗ ತೀರ್ಸ್ಕೊಳ್ಬೋದು. ಆದ್ರೆ ರೂಲ್ ಆಫ್ ಥಂಬ್ ಪ್ರಕಾರ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ 50%ಗಿನ್ನ ನೀವು ಜಾಸ್ತಿ EMIಗೆ ಲೋನ್ ತಗೊಳಕ್ ಹೋಗ್ಬಾರ್ದು. ನಿಮ್ಮ ಸ್ಯಾಲ್ರಿಯಲ್ಲಿ ಏನ್ ಬರುತ್ತೋ ಆ ಸ್ಯಾಲ್ರಿಯಲ್ಲಿ 50% ವರೆಗೆನೆ EMI ಡಿಡಕ್ಟ್ ಆಗೋ ಹಾಗೆ ನೀವು ನೋಡ್ಕೊಳ್ಬೇಕು. ಮತ್ತೆ ಮೂರನೇ ಟಿಪ್ ಏನಂದ್ರೆ, ನಾವು ಯಾವ್ದಾದ್ರು ದೊಡ್ಡ ಮೊತ್ತದ ಲೋನ್ ಅನ್ನ ತಗೊಳಕ್ ಹೋದ್ರೆ, ದೊಡ್ಡ ಮೊತ್ತದ ಲೋನ್ ಅಂದ್ರೆ ಈಗ 20 ಲಕ್ಷ, 50 ಲಕ್ಷ, 1 ಕೋಟಿ, ಮತ್ತೆ ಕೆಲವ್ರಿಗೆಲ್ಲಾನು 2 ಲಕ್ಷನೂ ದೊಡ್ಡ ಮೊತ್ತ ಆಗ್ಬಿಡುತ್ತೆ. ಕೆಲವು ಕಡಿಮೆ ಸಂಬಳ ಬರೋರಿಗೆ ನಾವು ಲೋನ್ ಅಮೌಂಟು ಅದಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ನಿಮ್ಗೆ ಯಾವಾಗ ನಿಮ್ಮ ಹಣ ದೊಡ್ಡ ಮೊತ್ತದ ಅನ್ಸುತ್ತೋ, ನಿಮ್ಮ ಲೋನು ದೊಡ್ಡ ಮೊತ್ತದ ಅನ್ಸುತ್ತೋ, ನೀವು ಯಾವಾಗಲೂ ಯೋಚನೆ ಮಾಡಬೇಕು, ನೀವು ಏನು ತಗೊಳ್ತೀವ ಲೋನು ಅದರ ಲೋನ್ ಟೆನ್ಯೂರ್ ನೀವು ಜಾಸ್ತಿ ವರ್ಷಗಳು ಇಟ್ಕೊಳೋದಕ್ಕೆ ಹೋಗಬಾರ್ದು. ಈಗ ಕೆಲವೆಲ್ಲ ನೀವು ಹೌಸಿಂಗ್ ಲೋನ್ ತಗೊಂಡ್ರೆ ನಿಮ್ಗೆ ಹೌಸಿಂಗ್ ಲೋನು 30 ವರ್ಷದವರೆಗೂ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ನೀವು ಕಾರ್ ಲೋನ್ ಏನಾದ್ರು ತಗೊಂಡ್ರೆ ನಿಮ್ಗೆ 7 ವರ್ಷದವರೆಗೂ ಕಾರ್ ಲೋನ್ ಕೊಡ್ತಾರೆ. ನೀವೇನಾದ್ರೂ ಒಂದು ದೊಡ್ಡ ಮೊತ್ತದ ಲೋನ್ ಏನಾದ್ರು ತಗೊಂಡಂಗಿದ್ರೆ ನೀವು ಏನ್ ಮಾಡ್ಬೇಕಂದಾಗ ಆದಷ್ಟು ಶಾರ್ಟ್ ಟರ್ಮ್ ಇರೋ ಲೋನ್ ತಗೊಂಡ್ರೆ ತುಂಬಾ ಒಳ್ಳೆಯದು. 10 ರಿಂದ 15 ವರ್ಷ ಒಳಗಡೆನೆ ನೀವು ಲೋನ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನೀವು 20-30 ವರ್ಷ ಎಲ್ಲ ಲೋನ್ ಎಲ್ಲ ತಗೊಂಡ್ರೆ ನೀವು ಆದಷ್ಟು ಅರ್ಧ ಪೀರಿಯಡ್ ಎಲ್ಲಾನು, ಈಗ 20 ವರ್ಷ ಲೋನ್ ತಗೊಂಡ್ರೆ ಹತ್ರ 10 ವರ್ಷದೊಳಗಡೆ ನೀವು ಆಲ್ಮೋಸ್ಟ್ ಎಲ್ಲ ಇಂಟ್ರೆಸ್ಟೇ ಕಟ್ತಾ ಇರ್ತೀರ, ಪ್ರಿನ್ಸಿಪಲೇ ಜಮಾ ಆಗೋದಿಲ್ಲ. ಆದ್ರಿಂದ ನೀವು ಆದಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಲೋನ್ ತಗೊಳ್ಳಿ. ಒಂದು 10 ಇಯರ್ಸ್ ಒಳಗಡೆ ಲೋನ್ ತಗೊಳ್ಳಿ. ಆದಷ್ಟು ಟ್ರೈ ಮಾಡಿ 10 ಇಯರ್ಸ್ ಒಳಗಡೆ ಲೋನ್ ತಗೊಳೋದಿಕ್ಕೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 15 ಇಯರ್ಸ್ ಹೋಗಿ. ಅದ್ರ ಮೇಲೆ ಹೋದಾಗ ನೀವು ಆದಷ್ಟು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಕೊಂಡು ಹೋಗ್ತೀರಾ, ಮತ್ತೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟು ತುಂಬಾ ಹಾಗೆ ಉಳ್ಕೊಬಿಡುತ್ತೆ. ನೀವು
20 ವರ್ಷ 30 ವರ್ಷ ಯಾರಿಗೆ ಗೊತ್ತಿಲ್ಲ. 30 ವರ್ಷ ಯಾರಿಗೆ ಗೊತ್ತಿದೆ ಹೇಳಿ? 30 ವರ್ಷ ಯಾವ ರೀತಿ ಇರುತ್ತಂತ ಯಾರಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ನಿಮಗೆ 10ರಿಂದ 15 ವರ್ಷಗಳ ಮ್ಯಾಕ್ಸಿಮಮ್ ನೀವು ಟೆನ್ಯೂರಲ್ಲಿ ಲೋನ್ ತಗೊಂಡ್ರೆ ತುಂಬ ಒಳ್ಳೆಯದು. 4ನೇ ಪಾಯಿಂಟ್ ಏನಂದರೆ, ನೀವು ಯಾವುದೇ ಲೋನ್ ತಗೊಂಡ್ರು, ನೀವು ಯಾವುದೇ ಒಂದು ಲೋನ್ ತಗೊಂಡ್ರು ನೀವು ಲಾಂಗ್ ಟರ್ಮಲ್ಲಿ ಯಾವಾಗಲೂ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಕ್ರೆಡಿಟ್ ಸ್ಕೋರು, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದೊಂದೇ ಲೋನ್ ಅಲ್ಲ, ಮತ್ತು ಮುಂದೆ ಬೇರೆ ಯಾವುದಾದ್ರೂ ಲೋನಿಗೆ ಏನಾದರೂ ಅಪ್ಲೈ ಮಾಡಬೇಕಂದಾಗ ನೀವು ಕರೆಕ್ಟಾಗಿ ಪ್ರತಿಯೊಂದನ್ನು ರೀಪೇಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ಆನ್ ಟೈಮಲ್ಲಿ, ಆನ್ ಸ್ಕೆಡ್ಯೂಲಲ್ಲಿ ನೀವು ಪೇಮೆಂಟ್ ಮಾಡೋಕ್ಕೆ ಆಗಿದ್ರೆ ಮಾತ್ರ ನೀವು ಲೋನ್ಗೆ ಅಪ್ಲೈ ಮಾಡಬೇಕು. ಇಲ್ಲ ಅಂದರೆ ನಮ್ಮಲ್ಲಿ ಮುಂದೆ ಹಣ ಇರುತ್ತೋ ಇಲ್ವೋ ಅಂತ ನೀವೇನಾದರೂ ಮೈಂಡಲ್ಲಿ 2 ಮನಸ್ಸು ಇಟ್ಕೊಂಡಿದ್ರೆ ಖಂಡಿತ ಲೋನ್ ತಗೊಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಲೋನ್ ತಗೊಳ್ತಾ ಇರೋದು 10 ವರ್ಷ, 15 ವರ್ಷ, 20 ವರ್ಷ ಪೀರಿಯಡ್ ಆಗಿರೋದ್ರಿಂದ ನಮಗೆ ಕಾನ್ಫಿಡೆಂಟ್ ಇರಬೇಕು, ನಾವು ರೆಗ್ಯುಲರ್ ಆಗಿ ಆನ್ ಟೈಮಲ್ಲಿ ರೀಪೇಮೆಂಟ್ ಮಾಡೇ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಆ ಥರ ಇದ್ದಾಗ ಮಾತ್ರ ನೀವು ಲೋನ್ ತಗೊಳೋದಕ್ಕೆ ಪ್ರಯತ್ನ ಬೀಳಬೇಕು. ಮತ್ತು 5ನೇ ಪಾಯಿಂಟ್ ಏನು ಯೋಚನೆ ಮಾಡ್ಬೇಕಂದಾಗ, 2000ರಿಂದ ಹಿಡಿದು 2010ವರೆಗೂ ಸಾಕಷ್ಟು ಡಿಫ್ರೆಂಟ್ ಒಪಿನಿಯನ್ ಇತ್ತು. ನಾವೇನು ಮಾಡ್ತಾ ಇದ್ವಿ, ಬ್ಯಾಂಕಿಂದ ಲೋನ್ ತಗೊಂಡ್ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾ ಇದ್ವಿ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೂ ಸಾಕಷ್ಟು ಬೂಮಲ್ಲಿತ್ತು 2000ರಿಂದ 2010ವರೆಗೂ. ನಾವು ಏನೇ ಬ್ಯಾಂಕಲ್ಲಿ ಲೋನ್ ತಗೊಂಬಂದು ಹಾಕಿದ್ರೂ, ಅರ್ಥ ಆಯ್ತಲ್ವಾ, ಆ ದುಡ್ಡು ಸಾಕಷ್ಟು ಡಬಲ್ ಆಗೋದು ಶಾರ್ಟ್ ಪೀರಿಯಡಲ್ಲೇನೆ. ನಿಮ್ಗೆ ಅರ್ಥ ಆಗಿರ್ಬೋದು. ಆ ಪೀರಿಯಡೇ ಬೇರೆ, ಈಗಿರೋ ಪೀರಿಯಡೇ ಬೇರೆ. ಈಗ ರಿಯಲ್ ಎಸ್ಟೇಟು ಅಷ್ಟು ಬೂಮ್ ಆಗ್ತಾ ಇಲ್ಲ. ಅವ್ರದ್ದು ರಿಟರ್ನ್ ಬರ್ತಾ ಇರೋದೇ 4ರಿಂದ 5%, ಇಲ್ಲ 6%, ಅದಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಮತ್ತು ರೇಟ್ಗಳು ಜಾಸ್ತಿ ಬೇಗ ಜಂಪ್ ಆಗ್ತಾ ಇಲ್ಲ. ಮೊದಲು ಈಗ ಒಂದು ಸೈಟ್ ಇವತ್ತು ತಗೊಂಡಿದ್ದ ತಕ್ಷಣ 5 ವರ್ಷಕ್ಕೆ ಮೊದಲೇ ಡಬಲ್ ಆಗಿಬಿಡೋದು. ಈಗ 8 ಅಲ್ಲ 10 ವರ್ಷ ಆದ್ರೂ ಆ ಪ್ರೈಸ್ ಡಬಲ್ ಆಗಿರೋದಿಲ್ಲ. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವೇನಾದರೂ ಲೋನ್ ತಗೊಂಡು ನಾನೇನಾದರೂ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದ್ರೆ ಖಂಡಿತ ಮಾಡೋಕೆ ಹೋಗಬೇಡಿ. ಈಗಂತೂ ಆ ಟೈಮು ಸೂಕ್ತ ಅಲ್ಲ. ಯಾಕಂದರೆ ನೀವು ಲೋನ್ ತಗೊಂಡ್ರೂ 8%, 10% ಸಿಗುತ್ತೆ ನಿಮಗೆ ಲೋನು. ಮತ್ತು ನೀವೇನಾದರೂ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ತಾ ಇದ್ದೀರ ಅಂದರೆ ನಿಮಗಂತೂ ಗ್ಯಾರಂಟಿ ಕೈ ಸುಟ್ಕೊಳ್ತೀರ. ಆದ್ದರಿಂದ ಯೋಚನೆ ಮಾಡಬೇಕು. ನೀವು ಲೋನ್ ತಗೊಂಡಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಂದಾಗ ತುಂಬ ಯೋಚನೆ ಮಾಡಿ. ಇಲ್ಲಾಂದರೆ ನೀವೇನಾದರೂ ಲೋನ್ ತಗೊಳೋದು ನಿಮ್ಮ ಮನೆ ಕಟ್ಟಿಸ್ಕೊಳೋದಕ್ಕೆ, ಇಲ್ಲ ನೀವು ಸ್ವಂತ ಇರೋದಕ್ಕಾದರೆ ಖಂಡಿತವಾಗಿ ಆ ಪ್ರಯತ್ನನ ಮಾಡ್ಬೋದು. ಮತ್ತು 6ನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಯಾವುದು ಕನ್ಸಿಡರೇಷನ್ ಮಾಡಬೇಕಂದ್ರೆ, ನೀವು ಈಗ ಒಂದು 20 ಲಕ್ಷ, ಇಲ್ಲಾಂದ್ರೆ 50 ಲಕ್ಷ, ಇಲ್ಲಾಂದ್ರೆ 1 ಕೋಟಿಗೆ ಏನಾದರೂ ನೀವು ಲೋನ್ ತಗೊಂಡಿದ್ದೀರಾ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ ಕೇಸ್ ನಾಳೆ ನೀವಿಲ್ಲ, ಇಲ್ಲಾಂದ್ರೆ ನೀವು ಮಾಡೋ ಬಿಸ್ನೆಸ್ಸು ಎಲ್ಲ ಫ್ಲಾಪ್ ಆಗೋಯ್ತು, ಇಲ್ಲ ನೀವು ಮಾಡೋ ಕೆಲಸ ಹೋಗ್ಬಿಡ್ತು, ಮತ್ತೆ ಯಾವುದೇ ಕೆಲಸ ಸಿಗೋದಿಲ್ಲ, ಇಲ್ಲಾಂದ್ರೆ ನಿಮಗೆ ಹೆಲ್ತೇ ಹುಷಾರಿಲ್ಲ, ನಿಮ್ಗೇನಾದರೂ ಅನ್ನೆಸೆಸರಿಯಾಗಿ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡ್ತು, ಇಲ್ಲಾಂದ್ರೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು, ಮುಂದೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಅನ್ನಂಗೆ ಆಗ್ಬಿಡ್ಬೋದು. ಅರ್ಥ ಆಯ್ತಲ್ವಾ? ಅದೇ ರೀತಿ ನೀವು ನಾಳೆ ಬದುಕಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬರ್ಡನ್ ಆಗುತ್ತಂತ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ಕಡೆ ನೀವೇನು ಲೋನ್ ತಗೊಂಡು ಏನು ಆಸ್ತಿ ತಗೊಂಡಿರ್ತೀರ, ಏನಾದರೂ ತಗೊಂಡಿದ್ರು ಅದು ಇರೋದಿಲ್ಲ. ಯಾಕಂದರೆ ಅದು ಕಂಪ್ಲೀಟ್ ಬ್ಯಾಂಕವರೇ ಇಸ್ಕೊಬಿಡ್ತಾರೆ. ಮತ್ತು ಉಳಿದಿರೋದು ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಯಾರು ಕಟ್ತಾರೆ ಹೇಳಿ? ಅರ್ಥ ಆಯ್ತಲ್ವಾ? ಆ ಪರಿಸ್ಥಿತಿ ಬರೋದಕ್ಕೆ ಖಂಡಿತವಾಗಿ ಬಿಡಬೇಡಿ. ಆದ್ರಿಂದ ನೀವೇನು ಮಾಡಬೇಕು ಅಂದಾಗ, ನೀವು ಯಾವುದೇ ದೊಡ್ಡ ಮೊತ್ತದ ಲೋನ್ ತಗೊಂಡಾಗ ಖಂಡಿತವಾಗಿ ಒಂದು ಇನ್ಶೂರೆನ್ಸ್ ಪ್ಲಾನ್ನ ತಗೊಂಡಿದ್ರಿ, ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ತಗೊಂಡಿದ್ರೆ, ಈಗ 1 ಕೋಟಿಗೆ ನೀವು ಲೋನ್ ತಗೊಂಡಿದ್ರೆ ನೀವು ಒಂದು ಇನ್ಶೂರೆನ್ಸ್ನ 1 ಕೋಟಿಗೆ ತಗೊಂಡಿದ್ರೆ ಒಳ್ಳೇದು. ಇನ್ ಕೇಸ್ ಏನಾದರೂ ನಾಳೆ ನೀವು ಇಲ್ಲ ಅಂದ್ರೂ ನಿಮಗೆ ಆ ಟರ್ಮ್ ಇನ್ಶೂರೆನ್ಸ್ ಇಂದ ನಿಮ್ಗೆ 1 ಕೋಟಿ ಬರುತ್ತೆ, ಆ ಕೋಟಿಯಿಂದ ನಿಮಗೆ ಆ ಲೋನ್ ತೀರ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಆ ಲೋನ್ ಜೊತೆಲೇ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಇಲ್ಲ ಅಂದ್ರೆ ಆ ಲೋನು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಒಂದು ಕೆಲಸನ ಮಾಡ್ಕೊಳ್ಳಿ. ಆದ್ರಿಂದ ನಿಮ್ಗೂ ಒಳ್ಳೇದು, ಮತ್ತೆ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದು, ನಿಮ್ಮ ಮೇಲೆ ಡಿಪೆಂಡ್ ಆಗಿರೋರಿಗೆ ಎಲ್ಲಾನು ಒಳ್ಳೇದು. ಆದ್ರಿಂದ ನೀವು ಖಂಡಿತವಾಗಿ ನೀವು ಐ ವ್ಯಾಲ್ಯೂಗೆ ಏನಾದರೂ ನೀವು ಲೋನ್ ತಗೊಂಡಂಗಿದ್ರೆ ಖಂಡಿತ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಮತ್ತೆ 7ನೇ ಇಂಪಾರ್ಟೆಂಟ್ ಟಿಪ್ಪು, ನೀವು ಏನು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇರಬೇಕಂದ್ರೆ,
ನೀವು ಯಾವುದೇ ಒಂದು ಲೋನ್ ತಗೊಳ್ಬೇಕಂದಾಗ ಜಸ್ಟ್ ಒಂದು ಬ್ಯಾಂಕ್ ಅವ್ರು ಯಾರೋ ನನ್ನ ಫ್ರೆಂಡ್ ಹೇಳಿದ್ರು ಆ ಬ್ಯಾಂಕಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ದೀನಿ ನಂಗೆ ಈಸಿಯಾಗಿ ಸಿಕ್ಬಿಡ್ತು ಲೋನು ಅಂತ ನೀವು ಯೋಚನೆ ಮಾಡಬೇಡಿ. 10 ಬ್ಯಾಂಕ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, 10 ಬ್ಯಾಂಕ್ಗಳ ಜೊತೆಯಲ್ಲಿ ತಿಳ್ಕೊಂಡು ಯಾವ ಬ್ಯಾಂಕಲ್ಲಿ ನೀವು ಇಂಟ್ರೆಸ್ಟ್ ಕಡಿಮೆ ಸಿಗ್ತಾ ಇದೆಯೋ, ಯಾರು ಒಳ್ಳೆ ಆಫರ್ ಕೊಡ್ತಿದ್ದಾರೋ, ಒಳ್ಳೆ ಬೆನಿಫಿಟ್ ಕೊಡ್ತಿದ್ದಾರೋ ಅಂತ ಬ್ಯಾಂಕ್ಗಳನ್ನ ಚೂಸ್ ಮಾಡ್ಕೊಂಡು ನೀವು ಲೋನ್ ತಗೊಳ್ಳಿ. ಆಗ ನೀವು ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಯೋಚನೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಇಂಟ್ರೆಸ್ಟ್ ರೇಟ್ ಸಿಕ್ಕಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ ಸಾಕಷ್ಟು ಹಣನು ನೀವು ಉಳಿಸ್ಬೋದು ನೀವು ಕಡಿಮೆ ಇಂಟ್ರೆಸ್ಟ್ ರೇಟ್ ಇರೋ ಲೋನ್ ತಗೊಂಡಾಗ. 8ನೇ ಇಂಪಾರ್ಟೆಂಟ್ ಥಿಂಗ್ ನೀವು ರಿಮೆಂಬರ್ ಮಾಡ್ಕೋಬೇಕಂದ್ರೆ, ನೀವು ಲೋನ್ ತಗೊಂಡ್ಬಿಟ್ಮೇಲೆ, ನೀವು ಲೋನ್ ತಗೊಳಕ್ ಮೊದಲು ಅವರು ಬ್ಯಾಂಕ್ ಅವರು ನಿಮಗೆ ಒಂದು ಲೋನ್ ಅಗ್ರಿಮೆಂಟ್ಸ್ಗೆ ಸೈನ್ ಮಾಡೋದಕ್ಕೆ ಹೇಳ್ತಾರೆ. ನೀವು ಆ ಲೋನ್ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಂದಾಗ ತುಂಬಾ ಯೋಚನೆ ಮಾಡಿ ಪ್ರತಿಯೊಂದು ಥಿಂಗ್ಸ್ನ ಅರ್ಥ ಮಾಡಿಕೊಂಡು ಸೈನ್ ಮಾಡಿ. ಸಾಕಷ್ಟು ಕಂಡೀಷನ್ಸು ಸಾಕಷ್ಟು ರೀತಿಯಲ್ಲಿ ಏನೇನೋ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನೀವು ರೆಡಿ ಆಗೋಕ್ಕೆ ನಿಮ್ಮ ಮೈಂಡ್ನ ಸೆಟ್ ಮಾಡ್ಕೊಳ್ಬೇಕು ನೀವು ಸೈನ್ ಮಾಡೋಕೆ ಮೊದಲು. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವು ಫೈನ್ ಪ್ರಿಂಟ್ಸ್ ಏನಿರುತ್ತೋ ನಿಮ್ಮ ಲೋನ್ ಅಗ್ರಿಮೆಂಟಲ್ಲಿ ಅದು ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಅರ್ಥ ಮಾಡಿಸ್ಲಿಲ್ಲ ಅಂದರೆ ಅವ್ರನ್ನ ಕೇಳಿ ಅರ್ಥ ಮಾಡಿಸೋದಕ್ಕೆ ನಿಮಗೆ ಅರ್ಥ ಆಗೋದ್ಮೇಲೆ ಎಲ್ಲ ರೀತಿ ನಿಮಗೆ ಕಾನ್ಫಿಡೆನ್ಸ್ ಅಂದಾಗ ನೀವು ಸೈನ್ ತಗೊಂಡ್ರೆ, ನೀವು ಸೈನ್ ಕೊಟ್ಟರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಮತ್ತು 9ನೇ ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಾರ್ಮಲ್ ಆಗಿ ನಮಗೆ ಏಜ್ ಆದಾಗೆಲ್ಲ 40-45 ವರ್ಷ ಆದಾಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಬಂದ್ರೂ ನಾವೇನು ಮಾಡ್ತೀವಿ, ನಮ್ಮ ಪೆನ್ಷನ್ ದುಡ್ಡಿದೆ, ನಮ್ಮ PF ಇದೆ, EPF ಇದೆ, ಅದನ್ನ ಡ್ರಾ ಮಾಡ್ಬಿಡೋಣ, ಈಗ ಯಾಕೆ ಲೋನ್ ತಗೊಳೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನೀವು ಖಂಡಿತವಾಗಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದಾಗ ನಿಮಗೆ ರಿಟೈರ್ಮೆಂಟ್ ಫಂಡ್ಸ್ ಬೇಕೇ ಬೇಕಾಗುತ್ತೆ. ನಿಮ್ಮ PF ಇರಲಿ, EPF ಇರಲಿ, ಯಾವುದೇ ಇರಲಿ, ಅದನ್ನ ಖಂಡಿತವಾಗಿ ನೀವು ತೆಗೆಯಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಲ್ವಾ? ನೀವು ಲೋನ್ ತಗೊಂಡು ಬೇಕಾದ್ರೆ ಲೋನ್ ತೀರ್ಸ್ಕೊಳಕ್ ಪ್ರಯತ್ನ ಬೀಳಿ. ಅದು ಬಿಟ್ಟು ನಿಮ್ಮ PFನ EPFನೆಲ್ಲಾನು ಈಗಲೇ ತೆಗೆದು ಬಿಟ್ರೆ ಆ ದುಡ್ಡು ಇಟ್ಟಿರೋದು ನೀವು ನಿಮ್ಮ ರಿಟೈರ್ಮೆಂಟ್ ಫಂಡ್ಸ್ಗೋಸ್ಕರ, ನಿಮ್ಮ ರಿಟೈರ್ಮೆಂಟ್ ಜೀವನ ಚೆನ್ನಾಗಿರ್ಲಿ ಅಂತ ಆ ಫಂಡ್ಸ್ನ ಇಟ್ಟಿರೋದು. ಖಂಡಿತವಾಗಿ ಅದನ್ನು ತೆಗಿಬೇಡಿ. ಅರ್ಥ ಆಯ್ತಲ್ವಾ? ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ನೀವು ಯಾವುದೇ ಒಂದು ಹೊಸ ಲೋನ್ ಅಪ್ಲೈ ಮಾಡ್ಬೇಕಂದಾಗ ನೀವು ಯಾಕಪ್ಪ ಲೋನ್ ಓಪನ್ ಮಾಡೋದು, ನಾನು ಇದರಲ್ಲೇ ಖರ್ಚು ಮಾಡ್ತೀನಿ ಅಂದರೆ ನಾಳೆ ನಿಮ್ಮ ರಿಟೈರ್ಮೆಂಟ್ಗೆ ನಿಮ್ಮ ಲೈಫಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಂದಾಗ ನೀವು ಯೋಚನೆ ಮಾಡಬೇಕು ನಿಮ್ಮ ರಿಟೈರ್ಮೆಂಟ್ ಲೈಫ್ ಯಾವ ರೀತಿ ಇರುತ್ತೆ ಅಂತ. ಮತ್ತು 10ನೇ ಮತ್ತು ಕೊನೆಯ ಟಿಪ್ನ ನೀವು ಯಾವುದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕಂದ್ರೆ, ಇನ್ ಕೇಸ್ ಏನಾದರೂ ಮೋರ್ ದೆನ್ 1 ಲೋನ್ ಏನಾದ್ರು ಇದ್ರೆ ನಿಮ್ಮ ಹತ್ರ, ಮ್ಯಾಕ್ಸಿಮಮ್ ಒಂದು 3 ಲೋನ್ ಕೊಡ್ತಾರೆ. ನಾರ್ಮಲ್ ಆಗಿ ನಿಮ್ಮ ಸ್ಯಾಲ್ರಿಗೆ ತಕ್ಕಂತೆ ಮ್ಯಾಕ್ಸಿಮಮ್ 3 ಲೋನ್ವರೆಗೂ ಕೊಡ್ತಾರೆ. ನೀವೇನು ಮಾಡ್ಬೇಕಂದಾಗ ಆದಷ್ಟು ಎಲ್ಲ ಲೋನ್ಗಳನ್ನ ಕನ್ಸಾಲಿಡೇಷನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎಲ್ಲ ಲೋನ್ಗಳನ್ನ ಕ್ಲೋಸ್ ಮಾಡಿ ಒಂದು ಲೋನ್ ಮಾತ್ರ ಯಾವಾಗಲೂ ನೋಡ್ಕೊಳ್ತಾ ಇದ್ರೆ ಸಾಕಾಗುತ್ತೆ. ಯಾಕಂದರೆ 3 ಕಡೆನೂ EMI ಕಟ್ಕೊಳೋದಕ್ಕಿಂತ ಯಾವುದಾದ್ರು ಒಂದು ಬ್ಯಾಂಕಲ್ಲಿ ಇಟ್ಕೊಂಡು ಉಳಿದಿರೋ ಅದನ್ನೆಲ್ಲ ಅಕೌಂಟ್ ಕ್ಲೋಸ್ ಮಾಡಿ ಒಂದು ಕಡೆ ಮಾತ್ರ ನೋಡ್ಕೊಂಡಾಗ ನಿಮಗೆ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟು ಸಿಗುತ್ತೆ. ಆದ್ದರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ 10 ಇಂಪಾರ್ಟೆಂಟ್ ಪಾಯಿಂಟ್ಸು ನೀವು ಖಂಡಿತವಾಗಿ ಯೋಚನೆ ಮಾಡಬೇಕು. ನೀವೇನಾದರೂ ಒಂದು ಲೋನ್ ತಗೊಳ್ಬೇಕಂದಾಗ ಈ ಎಲ್ಲ ಪಾಯಿಂಟ್ಸ್ ನೋಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ಮತ್ತು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ